ಹೆಸರು ಹನುಮಂತಪುರ ನಮ್ದು. ನಾವು ಇಲ್ಲಿ ಹಿರೇಕೆರೆ ತಾಲೂಕು ಆಲತ್ಕಟ್ಟೆಯವರು. ನಮ್ಗೆ ಈ ಥೈರಾಯ್ಡ್ ಹೆಚ್ಚಾಗಿತ್ತಲ್ಲ, ಇಲ್ಲಿ ಮಾಗನೂರು ಹೆಲ್ತ್ ಆಸ್ಪತ್ರೆ ಅಲ್ಲಿ ತೋರಿಸಿದ್ರಿಂದ ನಾವು ಕಂಟ್ರೋಲ್ ಆಗಿದ್ದಾವೆ. ಕಂಟ್ರೋಲ್ ಅಂದರೆ 100ರಲ್ಲಿ 5% ಇಲ್ಲ ಅನ್ನೋಷ್ಟು ಆರಾಮಾಗಿದ್ದೇವೆ. ಈಗ ಅದರಿಂದ ಏನು ಸಮಸ್ಯೆ ಇಲ್ಲ ನಮಗೆ. ಅಂಥವ್ರು ಏನಾದರೂ ಇದ್ರೆ ಬಂದು ಸರ್ನ ಭೇಟಿ ಆಗಕ್ಕೆ ಅಡ್ಡಿಲ್ಲ. 2023ರಿಂದ ನಮಗೆ ಸ್ಟಾರ್ಟಿಂಗ್ ಇತ್ತು ಅದು. ಇವೆಲ್ಲ ಕಾಲಿಗೆಲ್ಲ ಬರೋಬ್ಬರಿ ಇಷ್ಟು ದಪ್ಪ ಆಗಿದ್ದು, ಇಲ್ಲೆಲ್ಲ ಕೂದಲಿಗಿದ್ದೆಲ್ಲ ಉದುರಿದ್ವು, ಇವೆಲ್ಲ ಕೂದಲನ ಇದ್ದಿಲ್ಲ ಕಾಲಾಗ. ಆಮೇಲೆ ಸರ್ ಚೆಕಪ್ ಮಾಡಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರು. ಅಲ್ಲಿಂದ ಒಂದರಿಂದ ಒಂದು ಹಂಗೆ ದಿವ್ಸಕ್ಕಿಂತ ಇಂಪ್ರೂವ್ಮೆಂಟ್ ಆಕ್ಯಂತ ಹೋಗಿಪ್ಪ ಅಂದ್ರೆ ಅವ್ರು ಹೇಳ್ದಂಗೆ ನಾವು ಆರಾಮಾದ್ವಿ. ಅಲ್ಲಿಗೆ ಕೆಲ್ಸಕ್ಕೆ ಹೋಗಾಕತ್ತಿಲ್ಲ ನಾವು. ಇಲ್ಲ ಹೊಡೆಯೋದಿಲ್ಲ ಸತ್ತಾವಕನ್ನ ಅಂತ ಹೇಳಿ ಭಾಳ ಹೆದರ್ಬಿಟ್ಟಿದ್ರಿ ನಾ ಏನೋ ಇಲ್ತಾಳ, ನೀ ಹೆದರ್ಬೇಡ, ನಾವು ನೀ ಯಾಕೆ ಹೆದರ್ತಿದ್ದಿ, ಇಲ್ರಿ ಸರ ನಮ್ಮ 2 ಹೆಣ್ಮಕ್ಳು ಅದಾವ ಅಂತ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಭಾಳ ಧೈರ್ಯ ಕೊಟ್ರು ನಮಗೆ. ಇಲ್ಲ ನಾ ಎಲ್ಲ ನೋಡ್ಕೊಂತ ನೀ ತಲೆ ಕೆಡಿಸ್ಕೋಬೇಡ ಅಂದ್ಬಿಟ್ಟು ಧೈರ್ಯ ಕೊಟ್ರು. ಅಲ್ಲಿಗೆ ನಾವು ಅವ್ರ ಮೇಲೆ ಭಾರ ಹಾಕೊಂಡು ಬಂದ್ವಿ. ಅಲ್ಲಿಗೆಲ್ಲ ಕ್ಲಿಯರ್ ಆಗ್ಬಿಟ್ರು. ಕೆಲಸ ಮಾಡೋಕ್ಕಾಗ್ಬಾರ್ದು, ಊಟ ಮಾಡಕ್ಕೆ ಹಿಂಗೆ ಕೈ ಎಲ್ಲ ಹಿಂಗೆ ಊಟ ಮಾಡಕ್ಕೆ ಬರೋದು, ಹಿಂಗೆಲ್ಲ ಮುಟ್ಟಿಗೆ ಮುಚ್ಚಾಕ್ ಬರೋದು, ಅವೆಲ್ಲ ಸಮಸ್ಯೆ ಬಗೆಹರ್ಬೋದು. ಈ ಜಮಟಿಗೆ ಹೆಂಡಿ ಸಮೇತ ಎತ್ತಿ ಕಟ್ಟೋಷ್ಟು ಧೈರ್ಯ ಸಿಕ್ಕತ್ತೀಗ ನಮ್ಗೆ ಅಷ್ಟು.